ಜೈ ಹಿಂದ್, ಎಲ್ಲರಿಗೂ ನಮಸ್ತೆ. SSC MTS 2024 ಈಗಾಗಲೇ ನೋಟಿಫಿಕೇಶನ್ ಔಟ್ ಆಗಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ, ನಿಮಗೆಲ್ಲ ಗೊತ್ತಿರಬಹುದು. ಹಾಗಾದ್ರೆ ನಾವು ಈ ವಿಡಿಯೋದೊಳಗೆ ಏನು ಚರ್ಚೆ ಮಾಡೋದಿಪ್ಪ ಅಂತಂದ್ರೆ SSC MTS ಎಕ್ಸಾಮ್ನ ಪ್ಯಾಟರ್ನ್ ಹೆಂಗಿರ್ತೈತಿ ಮತ್ತು ಪ್ರೀವಿಯಸ್ ಹಿಂದಿನ ವರ್ಷದ ಕಟಪ್ ಎಷ್ಟು ನಿಂತಿತ್ತು, ಈ ವರ್ಷ ಎಷ್ಟು ನಿಂದಿರ್ಬೋದು ಅಂತಕ್ಕಂಥದ್ದನ್ನು ಈ ವಿಡಿಯೋಗಳಿಗೆ ನಾವು ಡಿಸ್ಕಷನ್ ಮಾಡೋದಿವು. ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿರಿ. ಏನಪ್ಪ ಅಂದ್ರೆ ಎಕ್ಸಾಮ್ ಪ್ಯಾಟರ್ನ್ SSC MTS ಹೆಂಗಿರ್ತೈತಪ್ಪ ಅಂತಂದ್ರೆ ರೀಸನಿಂಗ, ಮ್ಯಾಥ್ಸ್, GK, ಇಂಗ್ಲೀಷ್ ಅಂತಕ್ಕಂಥ 4 ಪೋರ್ಷನ್ ಇರ್ತಾವೆ. ಅದರೊಳಗೆ ರೀಸನಿಂಗ, ಮ್ಯಾಥ್ಸ್ ಇದು ಸೆಷನ್ 1 ಅಂತ ಮಾಡ್ಯಾರಪ್ಪಿ. ಸೆಷನ್ 1 ಅಂದ್ರೆ ಇದು ಬರೀ ಕ್ವಾಲಿಫೈಯಿಂಗ್ ಅಷ್ಟ. ರೀಸನಿಂಗ, ಮ್ಯಾಥ್ಸ್ 20 ಕ್ವಶನ್ ಇರ್ತಾವೆ, 20 ರೀಸನಿಂಗ್ ಕ್ವಶನ್ ಇರ್ತಾವೆ, 20 ಮ್ಯಾಥ್ಸ್ ಕ್ವಶನ್ ಇರ್ತಾವೆ. ಇದಕ್ಕೆ ಇಂಟು 2 ಮಾಡಿರಿ ಅಂದ್ರೆ ಇದು 40 ಮಾರ್ಕ್ಸ್, ಇದು 40 ಮಾರ್ಕ್ಸ್, ಟೋಟಲ್ 80 ಮಾರ್ಕ್ಸಿಂದ ಇರ್ತೈತಿ. ಇದ್ರೊಳಗೆ ನೀವು ಬರೀ ಇದು ಕ್ವಾಲಿಫೈಯಿಂಗ್ ಇರ್ತೈತಿ, ಬರೀ 36 ಮಾರ್ಕ್ಸ್ ತೊಗೊಂಡ್ರೆ ನೀವು ಕ್ವಾಲಿಫೈಯಿಂಗ್ ಆಗ್ತೈತಿ. ಇದು ಲಾಸ್ಟ್ ಫೈನಲ್ ಮೆರಿಟ್ ಲಿಸ್ಟಿಗೆ ಕನ್ಸಿಡರ್ ಆಗಂಗಿಲ್ಲ. ಹಾಗಾದ್ರೆ ಈಗ GK ಮತ್ತು ಇಂಗ್ಲೀಷ್ ಏನು ಇರ್ತೈತಿಲ್ಲ, ಇದು ಫೈನಲ್ ಲಿಸ್ಟಿಗೆ ಕನ್ಸಿಡರ್ ಆಗ್ತೈತಪ್ಪ. ಇದ್ರದ್ದು ಮಾರ್ಕ್ಸ್, ಇದರ ಮಾರ್ಕ್ಸ್ ಎಷ್ಟು ಇರ್ತಾವಪ್ಪ ಅಂತಂದ್ರೆ 25 ಕ್ವಶನ್ GKದು ಇರ್ತಾವೆ, 25 ಕ್ವಶನ್ ಇಂಗ್ಲೀಷ್ದು ಇರ್ತಾವೆ. ಇದಕ್ಕೆ ಇಂಟು 3 ಮಾಡಿರಿ. 25 ಇಂಟು 3 75 ಮಾರ್ಕ್ಸ್ GKದು, 75 ಮಾರ್ಕ್ಸ್ ಇಂಗ್ಲೀಷ್ದು. ಟೋಟಲ್ ಅಪ್ಪಿ 150 ಮಾರ್ಕ್ಸ್ ಅಪ್ಪಿ. 150 ಮಾರ್ಕ್ಸಿಗೆ ಎಕ್ಸಾಮ್ ಇರ್ತೈತಿ. ಅಂದ್ರೆ 50 ಕ್ವಶನ್ ಇರ್ತಾವೆ. ಸೆಷನ್ 2 ಇದು ಸೆಷನ್ 2 ತೊಳಗೆ ಬರೀ GK ಮತ್ತು ಇಂಗ್ಲೀಷ್ ಅಷ್ಟೇ ಇರ್ತೈತಿ. ಸೆಷನ್ 1 ತೊಳಗೆ ರೀಸನಿಂಗ್ ಮತ್ತು ಮ್ಯಾಥ್ಸ್ ಅಷ್ಟೇ ಇರ್ತೈತಿ. ಬಟ್ ಎಕ್ಸಾಮ್ ಎಟ್ ಎ ಟೈಮ್ ಒಂದೇ ಸಲ ಇಡ್ತಾನೆ, ಬೇರೆ ಬೇರೆ ಇಡೋದಿಲ್ಲ. ಹಂಗಾದ್ರೆ 150ಗೆ ನಮ್ದು ರಾ ಮಾರ್ಕ್ಸ್ ಇರ್ತೈತಿ. ಇದು 150ಗೆ ಎಕ್ಸಾಮ್ ನಡೆಸ್ತಾರೆ ಟೋಟಲ್. ಇದು ಕನ್ಸಿಡರ್ ಆಗಂಗಿಲ್ಲ, ಹೌದಾ? ಹಾಗಾದ್ರೆ ಹಿಂದಿನ ವರ್ಷದ 2023 SSC MTS ಕರೆದಿದ್ದ ಅದರದ್ದು ಕಟಪ್ ಎಷ್ಟು ನಿಂತೈತಿ ಮತ್ತು ಎಷ್ಟು ಮಾರ್ಕ್ಸ್ ತಗೊಂಡವ್ರು ಸೆಲೆಕ್ಷನ್ ಆಗೈತಿ ಅನ್ನುವಂಥದ್ದನ್ನು ಈ ವಿಡಿಯೋಗೆ ನಾವು ಡಿಸ್ಕಷನ್ ಮಾಡೋಣ. 2023 ಒಳಗಪ್ಪಿ ಜನರಲ್ ಮೆರಿಟ್ದವ್ರಿಗೆ 150ಕ್ಕೆ 131 ತೊಗೊಂಡವ್ರು ಸೆಲೆಕ್ಷನ್ ಆಗ್ಯಾರ. ಮತ್ತು EWSದವ್ರ 150ಕ್ಕೆ 131 ಮಾರ್ಕ್ಸ್ ತೊಗೊಂಡಾರಲ್ಲ, ಇವರು ಕೂಡ ಸೆಲೆಕ್ಷನ್ ಆಗ್ಯಾರ. ಹಾಗಾದ್ರೆ ನಾವು 2024 ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನಾವು ಸೆಲೆಕ್ಷನ್ ಆಗ್ಬೋದು ಅನ್ನುವಂಥದ್ದು ನಿಮ್ಮ ತಲೆಯಾಗೂ ಓಡ್ತಿರ್ಬೋದು, ಹೌದಲ್ಲ? ಈ ಸಲ ಇದಕ್ಕಿಂತ ಒಂದು 5 ಮಾರ್ಕ್ಸ್ ಹೆಚ್ಚು ತೊಗೊಂಡು ಓದ್ಬೇಕು ನಾವು. 131 ಏನೈತಿ ಜನರಲ್ದವ್ರಿಗೆ ಐತಿಲ್ಲ, ಹಂಗಾದ್ರೆ ನಾವು 136 ಮಾರ್ಕ್ಸ್ ತೊಗೊಳಕ್ಕೆ ಪ್ರಯತ್ನ ಮಾಡ್ಬೇಕು. ಅವಾಗ ನಾವು ಜನರಲ್ದಾಗ ಸೆಲೆಕ್ಷನ್ ಆಗ್ತೀವಿ. EWSದವ್ರು ಇದ್ರಂದ್ರೆ ನೀವು 135 ಮಾರ್ಕ್ಸ್ ತೊಗೊಳಕ್ಕೆ ಬೇಕು. ಅವಾಗ ನೀವು ಸೆಲೆಕ್ಷನ್ ಆಗೋಕೆ ಚಾನ್ಸಸ್ ಇರ್ತೈತಿ ಅನ್ನುವಂಥದ್ದನ್ನು ನೀವು ಗಮನಿಸಬಹುದು. ಹಾಗಾದ್ರೆ SSC MTSನ ಯಾವ ರೀತಿಯಾಗಿ ನಾವು ಸ್ಟಡಿ ಮಾಡಬೇಕು, ಯಾವ ಸಬ್ಜೆಕ್ಟ್ ಓದಬೇಕು, ಯಾವ ಟಾಪಿಕ್ ಓದಬೇಕು. ಹಾರ್ಡ್ ಸ್ಟಡಿಗಿಂತ ಸ್ಮಾರ್ಟ್ ಸ್ಟಡಿ ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ಅದಕ್ಕೆ ಹಾರ್ಡ್ ಸ್ಟಡಿಯನ್ನು ಯಾವತ್ತೂ ಮಾಡಿರಿ, ಆದರೆ ಅದರೊಂದಿಗೆ ಸ್ಮಾರ್ಟ್ ಸ್ಟಡಿನೂ ಇಂಪಾರ್ಟೆಂಟ್. ಇದು 100% ಬೇಕಪ್ಪಿ, ಹೌದಾ? ಅದಕ್ಕೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದ್ರೆ SSC MTS ಆಗಿರ್ಬೋದು ಅಥವಾ RPF ಆಗಿರ್ಬೋದು, ಇದ್ರ ಬಗ್ಗೆ ನಾನು ಕ್ಲಾಸನ್ನು ಮಾಡ್ತಿರ್ತೀನಿ. ಯಾವ ರೀತಿಯಾಗಿ ಓದಬೇಕು, ಯಾವ ಟಾಪಿಕ್ ಅದನ್ನು ಓದಬೇಕು, ಯಾವ ಟಾಪಿಕ್ಗೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು ಅನ್ನುವಂಥದ್ದನ್ನು ನಾನು ಹೇಳ್ತಾ ಇರ್ತೀನಿ. ಅದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಷ್ಟೆಲ್ಲ ನಿಮಗೆ ಅರ್ಥ ಆಗೈತಿ ಅಂತ ಅಂದ್ಕೊಳ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣಂತ. SSC MTSನ ಕ್ಲಾಸಸ್ಗಳನ್ನು ನಾನು ಮಾಡ್ತಾ ಇರ್ತೀನಿ. ನಮ್ಮ ಚಾನಲ್ದೊಂದಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ, ಆಯಿತಾ? ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.